ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಭಗವಾನ್ ಗಣೇಶನನ್ನು ಆದಿ ಮತ್ತು ಅಂತ್ಯವಿಲ್ಲದವನೆಂದು ಕರೆಯಲಾಗುತ್ತದೆ. ಗಣೇಶನ ಜನನ ಹೇಗಾಯಿತು ಗೊತ್ತಾ? ಇಲ್ಲಿದೆ ಗಣೇಶನ ಜನನಕ್ಕೆ ಸಂಬಂಧಿಸಿದ ಪೌರಾಣಿಕ ದಂತಕಥೆ. ಕಥೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ 4ನೇ ದಿನದಂದು ಶಿವ ಮತ್ತು ತಾಯಿ ಪಾರ್ವತಿಯ ಮಗನಾಗಿ ಇಲಿಯನ್ನೇರಿ ಬರುವ ಗಣಪ ಜನಿಸಿದನು. ಗಣೇಶನ ಜನ್ಮದಿನವನ್ನೇ ಗಣೇಶ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ಬಾರಿ 2025ರ ಗಣೇಶ ಚತುರ್ಥಿಯನ್ನು ಆಗಸ್ಟ್ 27ರಂದು ಆಚರಿಸಲಾಗುತ್ತಿದೆ. ಈ ದಿನ ಗಣೇಶ ಭಕ್ತರು ಮನೆಗೆ ಗಣೇಶನ ಮೂರ್ತಿಗಳನ್ನು ತಂದು ಅವನಿಗೆ ನೆಚ್ಚಿನ ಭೋಗವನ್ನು ನೀಡಿ ಭಕ್ತಿಯಿಂದ ಪೂಜಿಸುತ್ತಾರೆ. ಇವಾಗ ಈ ಕಥೆಯಲ್ಲಿ ಬರುವ ಪಾತ್ರಗಳನ್ನು ನೋಡೋಣ ಬನ್ನಿ. ಈ ಕಥೆಯು ಪ್ರಾಥಮಿಕವಾಗಿ ತಂದೆಯಾಗಿ ಶಿವ ಮತ್ತು ತಾಯಿಯಾಗಿ ಪಾರ್ವತಿ ದೇವತೆ ಮತ್ತು ಗಣೇಶ ಶಿವ ಮತ್ತು ಪಾರ್ವತಿಯ ಮಗ ಸುತ್ತುತ್ತದೆ. ದ್ವಿತೀಯ ಪಾತ್ರಗಳು ಶಿವನ ಸಹಾಯಕರು ಬ್ರಹ್ಮ ಮತ್ತು ಕೊನೆಯಲ್ಲಿ ಗಣೇಶನನ್ನು ಆಶೀರ್ವಾದಿಸುವ ಇತರೆ ದೇವತೆಗಳು ಬರುತ್ತಾರೆ. ಇವಾಗ ಕಥೆಯನ್ನು ಪ್ರಾರಂಭ ಮಾಡೋಣ ಬನ್ನಿ. ಕೈಲಾಸ ಪರ್ವತವು ಶಿವ ಮತ್ತು ಪಾರ್ವತಿಯರ ವಾಸಸ್ಥಾನವಾಗಿತ್ತು. ಹೆಚ್ಚಿನ ಸಮಯ ಶಿವನು ಸಾಮಾನ್ಯವಾಗಿ ಮನೆಯಿಂದ ಹೊರಗೆ ಇದ್ದು ಪಾರ್ವತಿ ಪರ್ವತದಲ್ಲಿ ಒಬ್ಬಂಟಿಯಾಗಿರುತ್ತಿದ್ದಾಗ ಇತರ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದನು. ಅಂತಹ ಒಂದು ದಿನ ಪಾರ್ವತಿ ಸ್ನಾನ ಮಾಡಬೇಕಾಗಿ ಬಂದಾಗ ಮತ್ತು ಯಾರೂ ತನಗೆ ತೊಂದರೆ ಕೊಡಬಾರದೆಂದು ಬಯಸಿದಾಗ ಅವಳು ಅರಿಶಿನದಿಂದ ಒಂದು ಪುಟ್ಟ ಮಗುವಿನ ಪ್ರತಿಮೆಯನ್ನು ರಚಿಸಿ ಅವನಿಗೆ ಜೀವವನ್ನು ಕೊಟ್ಟಳು. ಅವನು ಅವಳಿಗೆ ಸಂಪೂರ್ಣವಾಗಿ ಭಕ್ತಿ ಹೊಂದಿದ್ದನು. ಅವಳು ಸ್ನಾನ ಮಾಡುವಾಗ ಅವಳು ಅವನನ್ನು ಮನೆಯ ಮೇಲೆ ಕಾವಲು ಕಾಯುವಂತೆ ಬೇಡಿಕೊಂಡಳು. ಕೆಲವೇ ನಿಮಿಷಗಳ ನಂತರ ಶಿವ ಮನೆಗೆ ಹಿಂತಿರುಗಿ ಮನೆಯೊಳಗೆ ಹೋಗಲು ಬಯಸಿದನು. ಆ ಪುಟ್ಟ ಹುಡುಗ ಅವನನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆದನು. ಪ್ರಶ್ನಿಸಿದಾಗ ಅವನ ತಾಯಿ ಒಳಗೆ ಸ್ನಾನ ಮಾಡುತ್ತಿದ್ದಾಳೆ ಎಂದು ಉತ್ತರಿಸಿದನು ಮತ್ತು ಯಾರನ್ನೂ ಒಳಗೆ ಬಿಡಬೇಡಿ ಎಂದು ಅವನಿಗೆ ಸೂಚಿಸಿದನು. ಆ ಸಮಯದಲ್ಲಿ ಹುಡುಗನಿಗೆ ಶಿವ ತನ್ನ ತಂದೆ ಎಂದು ತಿಳಿದಿರಲಿಲ್ಲ. ಅವನು ತನ್ನ ತಾಯಿಯ ಆದೇಶಗಳನ್ನು ಮಾತ್ರ ಪಾಲಿಸುತ್ತಿದ್ದನು. ಶಿವನಿಗೂ ಸಹ ಹುಡುಗನ ಗುರುತು ತಿಳಿದಿರಲಿಲ್ಲ ಮತ್ತು ಅವನ ಸ್ವಂತ ಮನೆಗೆ ಪ್ರವೇಶಿಸದಂತೆ ತಡೆಯಲ್ಪಟ್ಟಿದ್ದಕ್ಕಾಗಿ ಕೋಪಗೊಂಡನು. ಶಿವನು ತನ್ನ ಪಡೆಗಳನ್ನು ಹುಡುಗನನ್ನು ಕೊಲ್ಲಲು ಕಳಿಸಿಕೊಟ್ಟನು. ಆದಾಗ್ಯೂ ಪಾರ್ವತಿ ನೀಡಿದ ಶಕ್ತಿಗಳಿಂದ ಗಣೇಶನು ಶಿವನ ಸೈನ್ಯವನ್ನು ಸೋಲಿಸಿದನು. ಕೋಪದಿಂದ ಶಿವನು ಹುಡುಗನ ತಲೆಯನ್ನು ಈಟಿಯಿಂದ ಹೊಡೆದು ಮನೆಯೊಳಗೆ ಪ್ರವೇಶಿಸಿದನು. ಈ ಸಮಯದಲ್ಲಿ ಪಾರ್ವತಿ ದೇವಿಯು ಹೊರಗೆ ಬಂದು ತನ್ನ ಮಗುವಿನ ಮೃತದೇಹವನ್ನು ನೋಡಿದಳು. ಅವಳು ಶಿವನಿಗೆ ಹುಡುಗನ ಗುರುತನ್ನು ತಿಳಿಸಿ ಅವನನ್ನು ಪುನರ್ಜೀವನಗೊಳಿಸುವಂತೆ ಬೇಡಿಕೊಂಡಳು. ಇಲ್ಲದಿದ್ದರೆ ಅವಳು ವಿಶ್ವವನ್ನೇ ನಾಶ ಮಾಡುವವಳು. ಇದನ್ನು ಕೇಳಿ ಬ್ರಹ್ಮನು ಭಯಭೀತನಾಗಿ ಸ್ಥಳದಲ್ಲಿ ಕಾಣಿಸಿಕೊಂಡು ಪಾರ್ವತಿಯನ್ನು ವಿಶ್ವವನ್ನು ನಾಶ ಮಾಡಬಾರದೆಂದು ಬೇಡಿಕೊಂಡನು. ಶಿವನ ಸಹ ಕೆಟ್ಟದಾಗಿ ಭಾವಿಸಿದನು ಮತ್ತು ಪಾರ್ವತಿಯಲ್ಲಿ ತನ್ನ ಹಠಾತ್ ಕೃತ್ಯಕ್ಕೆ ಕ್ಷಮೆಯಾಚಿಸಿದನು. ಅವನು ಹುಡುಗನನ್ನು ಬದುಕಿಸಲು ಒಪ್ಪಿಕೊಂಡನು, ಆದರೆ ಅವನನ್ನು ಅವನ ಮೂಲ ಸ್ಥಿತಿಗೆ ಹಿಂತಿರುಗಿಸುವುದು ಸಾಧ್ಯವಿಲ್ಲ ಎಂದು ಹೇಳಿದನು. ಆದ್ದರಿಂದ ಅವನು ತನ್ನ ಗೂಳಿಯಾದ ನಂದಿ ಸೇರಿದಂತೆ ತನ್ನ ಸೈನ್ಯಕ್ಕೆ ಹುಡುಗನಿಗೆ ಹೊಸ ತಲೆಯನ್ನು ಹುಡುಕಲು ಆದೇಶಿಸಿದನು. ಅವನು ತನ್ನ ತಾಯಿಯೊಂದಿಗೆ ಇಲ್ಲದ ಜೀವಿಯನ್ನು ಮಾತ್ರ ಆರಿಸಲು ಕೇಳಿದನು. ಪ್ರಾಸಂಗಿಕವಾಗಿ ಅವರು ಆನೆಯ ಕರುವನ್ನು ಮಾತ್ರ ಕೊಂಡುಕೊಳ್ಳಲು ಸಾಧ್ಯವಾಯಿತು ಮತ್ತು ಅದರ ತಲೆಯನ್ನು ಹಿಂತಿರುಗಿಸಿದನು. ಶಿವನು ಆ ತಲೆಯನ್ನು ಹುಡುಗನ ಮೇಲೆ ಇರಿಸಿ ಅವನಿಗೆ ಹೊಸ ಜೀವನವನ್ನು ಕೊಟ್ಟನು. ಶಿವನು ಅವನಿಗೆ ಗಣೇಶ ಎಂದು ಹೆಸರಿಸಿದನು. ಪಾರ್ವತಿ ತನ್ನ ಮಗನನ್ನು ಜೀವಂತವಾಗಿ ನೋಡಿ ಸಂತೋಷಪಟ್ಟಳು, ಆದರೆ ಅವನ ನೋಟದ ಬಗ್ಗೆ ಭಯಪಟ್ಟಳು. ಅವನ ವಿಶಿಷ್ಟ ಮುಖಕ್ಕಾಗಿ ಅವನು ಅಪಹಾಸ್ಯ ಮಾಡಲಾಗುತ್ತದೆ ಮತ್ತು ಇತರ ದೇವರುಗಳಂತೆ ಅದೇ ಗೌರವವನ್ನು ಎಂದಿಗೂ ಪಡೆಯುವುದಿಲ್ಲ ಎಂದು ಅವಳು ಭಾವಿಸಿದಳು. ಅವಳ ಭಯವನ್ನು ಕಡಿಮೆ ಮಾಡಲು ಶಿವನು ಎಲ್ಲ ದೇವರುಗಳನ್ನು ಕರೆದು ಹುಡುಗನನ್ನು ಆಶೀರ್ವಾದಿಸುವಂತೆ ಕೇಳಿದನು. ಎಲ್ಲ ದೇವರುಗಳು ಅವನಿಗೆ ಅನೇಕ ಆಶೀರ್ವಾದ ಮತ್ತು ವರಗಳನ್ನು ನೀಡಿದರು. ಅವನಿಗೆ ದೊರೆತ ದೊಡ್ಡ ಆಶೀರ್ವಾದವೆಂದರೆ ವ್ಯವಹಾರ, ಮದುವೆ, ಯಾವುದೇ ರೀತಿಯ ಆಚರಣೆ ಅಥವಾ ಸಮಾರಂಭದಂತಹ ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸುವಾಗ ಯಾವುದೇ ದೇವರಿಗಿಂತ ಮೊದಲು ತನ್ನ ಹೆಸರನ್ನು ಯಾವಾಗಲೂ ತೆಗೆದುಕೊಳ್ಳಲಾಗುತ್ತದೆ. ಅವನು ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯ ದೇವರಾಗುವ ಆಶೀರ್ವಾದವನ್ನು ಪಡೆದನು. ಒಟ್ಟಾರೆಯಾಗಿ ಈ ಕಥೆಯ ನೀತಿ ಏನೆಂದರೆ,
ಇದು ಒಂದು ಪೌರಾಣಿಕ ಕಥೆಯಾಗಿದ್ದು ಅರ್ಥ ಮಾಡಿಕೊಳ್ಳಲು ಒಂದು ನೈತಿಕತೆಯನ್ನು ಸಹ ಹೊಂದಿದೆ. ಕಥೆಯ ನೈತಿಕತೆ ಎಂದರೆ ಕೋಪವು ನಮ್ಮ ಹತ್ತಿರದ ಮತ್ತು ಆತ್ಮೀಯರಿಗೆ ಹಾನಿಯನ್ನುಂಟು ಮಾಡಬಹುದು ಮತ್ತು ಕೆಲವೊಮ್ಮೆ ನಾವು ಹಿಂತಿರುಗಿಸಬಹುದಾದ ಅಥವಾ ಮಾಡದಿರುವ ಅನಗತ್ಯ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಹೆಚ್ಚಿನ ಹಾನಿಯನ್ನು ತಪ್ಪಿಸಲು ನಾವು ನಮ್ಮ ತಪ್ಪುಗಳನ್ನು ಸಾಧ್ಯವಾದಷ್ಟು ಬೇಗ ಸರಿಪಡಿಸಿಕೊಳ್ಳಬೇಕು ಎಂದು ಅದು ಹೇಳುತ್ತದೆ. ಇವಾಗ ಗಣೇಶನನ್ನು ಆದಿ ಮತ್ತು ಅಂತ್ಯವಿಲ್ಲದವನು ಎಂದು ಏಕೆ ಕರೆಯುತ್ತಾರೆ ಅಂತ ನೋಡೋಣ ಬನ್ನಿ. ಗಣೇಶನ ಜನನದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಅಂತಹ ಕಥೆಗಳಲ್ಲಿ ಗಣೇಶನನ್ನು ಶಿವ ಮತ್ತು ಪಾರ್ವತಿಯ ಪುತ್ರ ಎನ್ನಲಾಗುತ್ತದೆ. ಆದರೆ ಶಿವ ಪಾರ್ವತಿಯು ಬ್ರಹ್ಮವೇತ ಮುನಿಗಳ ಸೂಚನೆಯ ಮೇರೆಗೆ ಮದುವೆಗೂ ಮುನ್ನ ಗಣಪತಿ ಪೂಜೆಯನ್ನು ಮಾಡಿದ್ದರು ಎನ್ನಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಗಣೇಶನು ಶಾಶ್ವತನು, ಅಂದರೆ ಅವನು ಯಾರ ಮಗನೂ ಅಲ್ಲ. ವೇದಗಳಲ್ಲಿ ಗಣೇಶನನ್ನು ಗಣಪತಿ ಅಥವಾ ಬ್ರಹ್ಮನ ಸ್ಪತಿ ಎಂದು ಕರೆಯಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣಪನ ಇನ್ನೊಂದು ಕಥೆಯೊಂದಿಗೆ ಬರೋಣ. ಧನ್ಯವಾದಗಳು.